ಅಣ್ಣ ಯಾರೂ ಮಾಡಿಲ್ಲ ಈ ಸಲ ಪತ್ರಿಕಾ ದಿನಾಚರಣೆ, ತಾವು ಮಾಡಿದ್ರು ಭಾಳ ಚೆನ್ನಾಗಿರುತ್ತೆ. ನೀನು 9 ಗಂಟೆ ಬೆಳಗ್ಗೆ ಹೇಳಿದ ತಕ್ಷಣ ಸಮಯ ಭಾಳ ಕಡಿಮೆ ಇದೆ, ತಾವು ಮಾಡಿದ್ರು ಭಾಳ ಚೆನ್ನಾಗಾಯ್ತು ಅಂತ ಅಂದಾಗ ಏನೂ ವಿಚಾರ ಮಾಡಲ್ದಂಗೆ ನಾ ಇನ್ನೂ ಭಾಳ ಸಣ್ಣವಿದ್ದೀನಿ, ನಾ ಯಾವುದೂ ಅಧಿಕಾರ ಇಲ್ಲ ಅಣ್ಣ, ಹೆಂಗೆ ಅಧಿಕಾರದಾಗಿದ್ದವ್ರು ಯಾರು ಮಾಡಿದ್ರು ಚಲೋ ಇರ್ತದ. ಪೈಲೆ ದೊಡ್ಡವ್ರು ಯಾರು ಮಾಡಿದ್ರು ಐದು ಸ್ವಲ್ಪ ಸಣ್ಣವ್ರು ಮಾಡಿದ್ರು ಚಲೋ ಅನ್ಸ್ಕೊಳದ. ಬರೀ ಮಾಡಿದ್ರು ಮಾಡಲು ಯಾಕೆ ಹೆಂಗಾಯ್ತು ಅವ್ರಿಗೆ ಬಿಟ್ಟಿದ್ದ ವಿಷಯ ಅಂದಾಗ ಆಯ್ತು ಸರಿ ಅಂದಾಗ ಒಂದು ಶಾರ್ಟ್ ಟೈಮ್ ಸರ್ ತಮ್ಮೆಲ್ಲರಿಗೆ ಏನು ಅಸ್ತವ್ಯಸ್ತ ಆದ್ರೂ ಕೂಡ ಹೀಗೆ ಮುಂಚೆನೆ ನಾ ಕ್ಷಮೆ ಕೇಳ್ತೀನಿ. ಇರ್ತಕ್ಕಂಥ ಆತ್ಮೀಯರಾದಂಥ ಕೆ ಡಿ ಗಣೇಶ್ ಅಣ್ಣವರು ಕೆ ಡಿ ಫೌಂಡೇಶನ್ ವತಿಯಿಂದ ನಮ್ಮೆಲ್ಲರಿಗೆ ಎಲೆಕ್ಷನ್ ಮುಂಚೆ ಇದ್ರು, ಇನ್ನೂ 1 ವರ್ಷ 2 ವರ್ಷ ಎಲೆಕ್ಷನ್ ಅಂದ್ರೆ ಎಲ್ಲ ಪಕ್ಷದವರು ನಾ ಪತ್ರಿಕಾ ದಿನಾಚರಣೆ ಮಾಡ್ತೀನಿ, ನೀ ಪತ್ರಿಕಾ ದಿನಾಚರಣೆ, ಸಣ್ಣ ಸಣ್ಣ ಪುಡಿ ಲೀಡರ್ಗಳೆಲ್ಲ ಬಂದು ಪತ್ರಿಕಾ ದಿನಾಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಈಗ ಎಲೆಕ್ಷನ್ ಎಲ್ಲ ಮುಗ್ದವು, ಯಾವ ಭೀ ಎಲೆಕ್ಷನ್ ಇಲ್ಲ. ಅದಕ್ಕೆ ಯಾರೂ ಇಲ್ಲಿ ಪತ್ರಿಕಾ ದಿನಾಚರಣೆ ಬಗ್ಗೆ ಹೆಸರೇ ಎತ್ತಿಲ್ಲ. ಅದನ್ನು ಇವರು ಮೊದಲಿನಿಂದಲೂ ಸಮಾಜ ಸೇವಕರು ಮಾಡಿ ತೋರಿಸ್ಕೊಂಬಲ್ಲ ಕೆ ಡಿ ಗಣೇಶ್ ಅವರು. ಯಾಕಂದ್ರೆ ಅವರು ಈ ಕೆ ಡಿ ಫೌಂಡೇಶನ್ ವತಿಯಿಂದ ಕೊರೋನಾ ಟೈಮಲ್ಲಿ ಸಾಕಷ್ಟು ಹಳ್ಳಿಗಳಲ್ಲೆಲ್ಲ ಆಹಾರಧಾನ್ಯ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ.